ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾವು ಅದೇ ಜಮ್ಮುವಿಂದ ಕಾಶ್ಮೀರಿಗೆ ಬಂದಿದ್ವಿ. ಕಾಶ್ಮೀರಲ್ಲಿ ಅವತ್ತು ನೈಟ್ ಎಲ್ಲ ಸ್ಟೇ ಆಗಿ ನೆಕ್ಸ್ಟ್ ಇವಾಗ ಎಲ್ಲ ಸೇಮ್ ಒಂದೇ ಥರ ಮನೆಗಳವಲ್ಲ. ಹೋಗೋಣ ಅಂತ ಹೋಗ್ತಾ ಇದ್ವಿ. ನಮ್ಮನೆ ಹೆಂಗ್ ಕಂಡಿಡಿಯೋದು? ಇದೆಲ್ಲ ನೋಡಿದ್ರೆ ಮನೆಗಳನ್ನ ಒಳ್ಳೆ ಫಾರಿನ್ ಕಂಟ್ರಿ ನಾವು ನೋಡ್ತಿದ್ವಲ್ಲ, ಬಟ್ ಕಾಶ್ಮೀರಲ್ಲೂ ಸಹ ಇದೇ ಥರ ಕಟ್ಟಿದ್ದಾರೆ. ನೋಡಲಿಕ್ಕೆ ಫಾರಿನ್ ಥರನೇ ಕಾಣಿಸ್ತಿದೆ. ನೋಡಿ, ಎಲ್ಲಿ ನೋಡಿದ್ರು ಬರೀ ಇದೇ ಥರ ಮನೆಗಳು, ಸೇಮ್ ಇದೇ ಥರ ಒಂದೇ ಥರ ಮನೆಗಳಿದೆ. ಎಲ್ಲಿ ನೋಡಿದ್ರು ಅದೇ ಥರ. ನೋಡಿ, ಉದ್ದಕ್ಕೂ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ಸಹ ಇದೇ ಥರ ಮನೆಗಳಿದೆ. ನೋಡಿ, ಲೆಫ್ಟ್ ಸೈಡು ಅಷ್ಟೇ, ರೈಟ್ ಸೈಡು ಅಷ್ಟೇ, ಎಲ್ಲ ನೋಡಿದ್ರು ಅದೇ ಥರ ಮನೆಗಳಿದೆ. ಇದೆಲ್ಲ ಮರಗಳು ಯಾವುದು ಅಂತ ನಾನು ಕೇಳಿದ್ದಕ್ಕೆ ಅದೇ ಅಕ್ರೋಟ್ ಮರಗಳು ಅಂತ ಹೇಳಿದರು. ಅಕ್ರೋಟ್ ಮರಗಳಂತೆ ಅದೆಲ್ಲ. ಇವಾಗ ಸೀಸನ್ ಮುಗ್ದಿರೋದಕ್ಕೆ ಒಣಗೋಗಿದೆ ಅಂತ ಹೇಳಿದ್ದಾರೆ. ಕಾರಲ್ಲಿ ಇದ್ರಲ್ಲ ನೋಡಿ, ಹೋಗ್ತಾ ಇದ್ದೀನಿ. ನನಗೊಂದೇ ಒಂದು ಆ್ಯಪಲ್ ಟ್ರೀ ಕಾಣಿಸಿತ್ತು. ಅದು ಆ್ಯಪಲ್ ಬಿಟ್ಟಿದ್ದು ಮನೆ ಮುಂದೆ ಯಾರೋ ಬೆಳೆದಿದ್ದದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸೀದಾ ಹೋಗ್ತಾ ಇತ್ತಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಫೋಟೋ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇಳಿದು ಬೇಡ, ಲೇಟಾಗಿ ಹೋಗುತ್ತೆ ಅಲ್ಲಿ ಹೋಗೋಷ್ಟರಲ್ಲಿ ಅಂತ ಬರುವಾಗ ವಾಪಸ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ಆದರೆ ಅಲ್ಲಿ ಹೋದರೆ ತುಂಬ ರಶ್ ಇದ್ದರು. ಮತ್ತು ಬರೋದಕ್ಕೆ ಈವ್ನಿಂಗ್ ಆಯಿತು, 5 ಗಂಟೆಗೆ ಕತ್ಲೆ ಆಗಿಬಿಡುತ್ತೆ ಕಾಶ್ಮೀರಲ್ಲಿ. ಹಾಗಾಗಿ ನಮಗೆ ಆ್ಯಪಲ್ ಟ್ರೀ ತೊಗೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ಸೀಸನ್ ಮುಗೀತಂತೆ, ಜನವರಿ ಎಲ್ಲ ಮುಗಿದೋಗಿತ್ತು. ಬಟ್ ಅವರು ಮನೆ ಮುಂದೆ ಹಾಕಿದ್ರಲ್ಲ ಗಾರ್ಡನ್ನು, ಅಲ್ಲಿ ಆ್ಯಪಲ್ ಬಿಟ್ಟಿದ್ದು. ಅಲ್ಲೋಳು ಇಲ್ಲೆಲ್ಲ ಮಂಜಿಲ್ಲ, ಐಸ್ ಇಲ್ಲ. ನಾನೆಲ್ಲೋ ಇಲ್ಲೆಲ್ಲ ಐಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲೆಲ್ಲ ರೋಡಲ್ಲೆಲ್ಲ ಬರೋದು ಇವಾಗ ಪ್ರೆಸೆಂಟು ಮಾರ್ಚಿ ಏಪ್ರಿಲಲ್ಲೆಲ್ಲ ಇಲ್ಲೆಲ್ಲ ಬರುತ್ತಂತೆ. ಶ್ರೀನಗರ ಇಲ್ಲೆಲ್ಲ ಫುಲ್ಲು ರೋಡ್ಗೆಲ್ಲ ಬಂದಿರುತ್ತೆ, ಮನೆ ಮೇಲೆಲ್ಲ ಬಂದಿರುತ್ತಂತೆ. ಬಟ್ ಇವಾಗಿಲ್ಲ. ಇವಾಗ ಸ್ನೋಫಾಲ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಡಿಸೆಂಬರ್ ಜನವರಿಲಿ ಇವಾಗ ಇಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಸ್ಟಾರ್ಟ್ ಆಗುತ್ತೆ. ಅಪ್ಪು ಅಂದರೆ ಮೇಲೆ ಹೋಗ್ತಾ ಹೋಗ್ತಾ ಸ್ಟಾರ್ಟ್ ಆಗ್ತಿರೋದನ್ನು ತೋರಿಸ್ತೀನಿ. ನಾನು ಮನೆಗಳಿಗೆಲ್ಲ ತೋರಿಸ್ಬೇಕು ಅಂತಲೇ. ಇದೆಲ್ಲ ನಮ್ಮ ಊರ ಕಡೆ ಇದೇ ಥರ ಇರೋದು ಮನೆಗಳು. ಇದೆಲ್ಲ ಅಂತೂ ಅಲ್ಲಿ ಫೇಮಸ್ಸು ಈ ಥರ ಮನೆಗಳು. ನೋಡಿ, ಇವಾಗ ಸ್ಟಾರ್ಟ್ ಆಗುತ್ತೆ. ಬಂದ್ವಿ ನಾವು. ನೋಡಿ, ಇವಾಗ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ. ಮೇಲೆ ಹೋಗ್ತಾ 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 ಸ್ಟಾರ್ಟ್ ಆಗ್ತಿದೆ. ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಅಲ್ಲಿಂದ ಅಲ್ಲಿ ತನಕ ಸುಮಾರು 1.5 ಗಂಟೆ ಜರ್ನಿ ಅಪ್ಪ. ನಾನೆಲ್ಲ ಸಿಕ್ತು ಅಂತಂದರೆ ಒಂದು 40 ಕಿಲೋಮೀಟರೇ ಇದೆ. 40-50 ಕಿಲೋಮೀಟರ್ ಅಷ್ಟು ದೂರ ಇದೆ. 1.5 ಗಂಟೆ ಟೈಮ್ ಅಂದರೆ ಗ್ಯಾರಂಟಿ ಅಷ್ಟೇ ದೂರ ಇರುತ್ತೆ. ಮೋರ್ ದೆನ್ 35-40 ಕಿಲೋಮೀಟರ್ ಇರುತ್ತೆ. ನೋಡಿ, ಸ್ಟಾರ್ಟ್ ಆಗ್ತಾ ಇದೆ ಬಿಲ್ಡಿಂಗು. ಇದರಿಂದ ಸ್ಟಾರ್ಟ್ ಆಗಿ ಜಾಸ್ತಿ ಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಇರುತ್ತೆ ಹೈಸು. ನಾನು ಸುಮ್ಮನೆ ಶಿಮ್ಲಾಗೆ ಹೋದ್ವಿ. ಯಾಕೆ ಅಂದರೆ ಶಿಮ್ಲಾದಲ್ಲಿ ಐಸ್ ಇರುತ್ತೆ ಅಂತ ಹೋದ್ವಿ ಡಿಸೆಂಬರಲ್ಲಿ. ಖಂಡಿತ ಐಸೇ ಇರಲಿಲ್ಲ. ನಮ್ಗೆ ತುಂಬ ಬೇಜಾರಾಯಿತು. ಶಿಮ್ಲಾದಲ್ಲಿ ಹೋಗಿ ಸುಮಾರು 30-40 ಸಾವಿರ ದುಡ್ಡು ಹೋಯಿತು. ನಂಗೆ ಖುಷಿನೇ ಇಲ್ಲ. ಅದಕ್ಕೆ ನಾನು ಅಲ್ಲಿ ನೋಡೋಕ್ಕಾಗಲಿಲ್ಲ. ನಾನು ಐಸ್ ನೋಡಲೇಬೇಕು ಅಂತ ಮನಾಲಿಗೆ ಹೋದರೆ ಅಲ್ಲೂ ಇಲ್ಲ ಅಂತ ನ್ಯೂಸಲ್ಲೆಲ್ಲ ನೋಡ್ತಿದ್ನಲ್ಲ, ಕಡಿಮೆ ಇದೆ ಅಂತ. ಅದಕ್ಕೋಸ್ಕರ ನಾನು ಕಾಶ್ಮೀರೇ ಹೋಗಬೇಕು ಅಂತ ಹಠ ಮಾಡಿ ನನ್ನ ಹಸ್ಬೆಂಡ್ ಜೊತೆ ಹೋದ್ವಿ, ಫ್ಯಾಮಿಲಿ ಎಲ್ಲ. ಜಾಸ್ತಿ ನಂಗೆ ತುಂಬ ಬೇಜಾರಾಯ್ತಪ್ಪ. ಸುಮ್ಮನೆ ಶಿಮ್ಲಾ ಕರ್ಕೊಂಡೋಗಿ 2 ದಿನ ಅಲ್ಲಿ ಸ್ಟೇ ಆಗಿ ದುಡ್ಡೆಲ್ಲ ಹೋಯ್ತು. ಆಟ ಆಡೋಕ್ಕೆ 1-2 ಗಂಟೆ ಖುಷಿನೂ ಇಲ್ಲ. ಅಷ್ಟೇನು ಚೆನ್ನಾಗಿರೋ ಪ್ಲೇಸ್ಗಳನ್ನೂ ನೋಡಲಿಲ್ಲ ಅಲ್ಲಿ. ಬೇರೆ ನೋಡಿ ಹೇಗೆ ಸ್ಟಾರ್ಟ್ ಆಗ್ತಾ ಇದೆ. ಸಿಕ್ಕಾಬಿಟ್ಟು ಸ್ಟಾರ್ಟ್ ಆಗ್ತಾಯಿದೆ. ತುಂಬ ಗಾಡಿಗಳು ಹೋಗ್ತಾ ಇದೆ.
ಮತ್ತು ಇಲ್ಲಿಂದ ಒಂದು ಗಾಡೀಲಿ ಹೋಗಿ ಮತ್ತೆ ಅಲ್ಲಿ ನಿಲ್ಲಿಸಿ ಅಲ್ಲಿ ಮೇಲೆ ಹೋಗಲಿಕ್ಕೆ ಮತ್ತೆ ಇನ್ನೊಂದು ಗಾಡಿಗೆ ಹೋಗ್ಬೇಕಂತೆ. ಯಾಕೆಂದರೆ ಈ ಗಾಡಿಗಳು ಮಾಮೂಲಿ ಆರ್ಡಿನರಿ ಗಾಡಿಗಳು, ಅಲ್ಲಿಗೆ ಹೋಗೋದಕ್ಕೆ ಟಯರ್ಗೆ ಚೈನ್ ಎಲ್ಲ ಬರುತ್ತಂತೆ. ಇದು ಐಸ್ ಅಲ್ಲ, ಹಾಗಾಗಿ ಐಸು ಜಾರ್ಕೊಂಡು ಹೋಗುತ್ತೆ ಅಂತ ಅಲ್ಲಿ ಬೇರೆ ಥರ ಟಯರು ಮತ್ತು ಸರಪಳಿ ಇದರಿಂದ ಚೈನಿಂದ ಮಾಡಿರ್ತಾರೆ ಟೈರ್ಗೆ. ಹಾಗಾಗಿ ಆ ಗಾಡಿಲೇ ಹೋಗಬೇಕು ಅಂತ ಹೇಳಿ ಇನ್ನೊಂದು ಗಾಡಿ ಅಲ್ಲಿಂದ ಬೇರೆ 4,000 ಕೊಟ್ಟು ಇನ್ನೊಂದು ಗಾಡಿಗೆ ಹೋದ್ವಿ. ಅದಲ್ಲದೆ ಅಲ್ಲಿ ಚಳಿ ಎಲ್ಲ, ಹಾಗಾಗಿ ನೀವು ಶೂನೇ ಹಾಕೋಬೇಕು, ಇಷ್ಟು ದೊಡ್ಡದು ಮತ್ತು ಇಷ್ಟು ದೊಡ್ಡ ಕೋಟೆ ಹಾಕೋಬೇಕು ಜರ್ಕಿನ್ ಅಂತೆಲ್ಲ ಹೇಳ್ತಾರೆ. ಆವಾಗ ಬೇರೆ ಜರ್ಕಿನ್ಗೆ 300, ಶೂಗೆ 300, ಅದಕ್ಕೂ 300, ಅದಕ್ಕೂ 300, 600 ಒಬ್ಬೊಬ್ಬರಿಗೆ. ಈಗ ನಾವು ಎಷ್ಟು 6 ಮೆಂಬರ್ಸ್ ಇದ್ವಿ, 600 ಅಂದರೆ ಎಷ್ಟಾಯಿತು ಅವರಿಗೆ ಒಬ್ಬರಿಗೆ 600 ಅಂದರೆ ಅದೇ 3,600 ರೂಪಾಯಿ ದುಡ್ಡಾಯಿತು. ನಾವು ಅದಕ್ಕೆ ರೋಡ್ ಹಾಕಿದ್ದಾರೆ, ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ತಿರುಗಿ ಇವಾಗ ಮತ್ತೆ ಇನ್ನೊಂದು ಗಾಡಿಗೆ ಹೋಗ್ತಾ ಇದ್ದೀವಿ. ನಾವು ಇಲ್ಲೇ ಸ್ಟಾಪ್, ನಮ್ಮನ್ನು ಬಿಡಲಿಲ್ಲ. ನಂಗೆ ತುಂಬ ಬೇಜಾರಾಯಿತು. ಎಷ್ಟೊಂದು ಗಾಡಿಗಳು ಸೀದಾ ಹೋಗ್ತಾ ಇದ್ದಾವೆ, ನಮ್ಮನ್ನೇ ಯಾಕೆ ಬಿಡಲಿಲ್ಲ ಅಂತ ಗೊತ್ತಾಗಲಿಲ್ಲ. ಮತ್ತೊಂದು ಗಾಡಿಗೆ ಹೋದ್ವಿ ನಾವು. ಅದೆಲ್ಲ ತೊಗೊಂಡು ಜರ್ಕಿನು ಮತ್ತು ಶೂಸ್ ಎಲ್ಲ ತೊಗೊಂಡು ಹೋದ್ವಿ. ನಾನು ಜರ್ಕಿನ್ ತೊಗೊಳ್ಳಿಲ್ಲ, ನಂಗೆ ಅಗತ್ಯ ಇಲ್ಲ. ನಾನು 2 ಜರ್ಕಿನ್ ಹಾಕಿದ್ದೆ, 2 ಪ್ಯಾಂಟ ಎಲ್ಲ ಹಾಕ್ಕೋಬೇಕು ಅಲ್ಲಿ, ಏಕೆಂದರೆ ತುಂಬ ಸಿಕ್ಕಾಬಟ್ಟೆ ಚಳಿ ಇರುತ್ತೆ. ಎಲ್ಲರೂ ಅಷ್ಟೇ, ಮಕ್ಕಳಿಗೆ ದೊಡ್ಡವರಿಗೆಲ್ಲರಿಗೂ. ಹಾಗಾಗಿ ನಾನು ಜರ್ಕಿನ್ ತೊಗೊಳ್ಳಿಲ್ಲ ಮತ್ತು ಶೂ ಮಾತ್ರ ತೊಗೊಂಡೆ. ನೋಡಿ ಇಲ್ಲಿ ನಮ್ಮ ಅಮ್ಮನಿಗೆ ಅಲ್ಲಿ ನಡ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ, ಐಸೆಲ್ಲ ಜಾರತ್ತೆ, ಭಯ. ಕೊನೆಗೆ ಇದು ಹೇಳ್ಕೊಂಡು ಹೋಗ್ತಾರೆ. ನಮ್ಗೆ ಅದು ಪೂರ್ತಿ ದೂರಕ್ಕೂ ಕರ್ಕೊಂಡು ಹೋಗಲಿಲ್ಲ. ಎಂಥ ಮೋಸ ಅಂದರೆ ಜಸ್ಟ್ ಸ್ವಲ್ಪ ದೂರ ಕರ್ಕೊಬಂದು ನಮ್ಮನ್ನು ಬಿಟ್ಬಿಟ್ರು. ನಾವು ಸುಮಾರು 2 ಕಿಲೋಮೀಟ್ರ್ ತನಕ ನಡ್ಕೊಂಡು ಹೋದ್ವಿ. ಅದಕ್ಕೆ ಕೊನೆಗೆ ನಮ್ಮ ಅಮ್ಮಂಗೆ ನಡೆಯೋಕ್ಕಾಗಲಿಲ್ಲ. ಅವ್ರನ್ನ ಇದ್ರ ಮೇಲೆ ಕರ್ಕೊಂಡು ಹೋಗಲಿಕ್ಕೆ ಮತ್ತು ಮಕ್ಕಳು ಎಲ್ಲರೂ ಕರ್ಕೊಂಡು ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. 400 ರೂಪಿ ನೋಡಿ ಒಬ್ಬರಿಗೆ, ಅಲ್ಲಿಂದ ಅಲ್ಲಿ ತನಕ ಕರ್ಕೊಂಡು ಹೋಗ್ಲಿಕ್ಕೆ ಹೇಳ್ಕೊಂಡು. ಆ ಥರ ಎಷ್ಟು ಮೋಸ ಮಾಡಿದ್ರಂದರೆ ನಮಗೆ. ಅಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋದ್ರು, ಇನ್ನೊಂದು ಗಾಡಿಗೆ ಬಂದ್ವಿ, ಅಲ್ಲಿಂದ ಅರ್ಧ ಗಾಡಿ ಬಿಟ್ಟರು, ಅಲ್ಲಿಂದ ನಡ್ಕೊಂಡು ಬರಬೇಕಂತೆ. ಕೆಲವು ಗಾಡಿಗಳು ಫುಲ್ ಮೇಲೆ ಬರ್ತವೆ, ಆದರೆ ನಮಗೆ ಸುಳ್ಳು ಹೇಳಿ ಮೋಸ ಮಾಡಿ ದುಡ್ಡುಗೂ ವಸೂಲಿ ಮಾಡೋಕ್ಕೋಸ್ಕರ ಹಾಗೆ ಮಾಡಿದರು. ನನ್ನ ಹಸ್ಬೆಂಡ್ ಅಂತೂ ಏನು ಕೇಳೋದೇ ಇಲ್ಲ, ಕ್ವಶನ್ ಮಾಡಿ. ನಾನಾದರೂ ಸ್ವಲ್ಪ ಕೇಳ್ತೀನಿ, ಅವರಂತೂ ಏನು ಕೇಳಲ್ಲ. ಅದಕ್ಕೆ ತುಂಬ ದುಡ್ಡು ಲಾಸ್ ಮಾಡಿಕೊಂಡ್ರು. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಬಿಸಿಲು ಬರ್ತಿದೆ ಸ್ವಲ್ಪ ಅಂತ. ನೋಡಿ ಇಲ್ಲಿ ನಡೆದು ತುಂಬ ಜಾರತ್ತಪ್ಪ. ನಾನು ಸುಮಾರು ಸಲ ಸ್ಲಿಪ್ ಆದೆ. ನಮ್ಮಮ್ಮ ಪಾಪ ನಡೆಯೋಕ್ಕಾಗದೆ ಕೂತ್ಕೊಂಡ್ಬಿಟ್ರು. ನೋಡಿ ಅಲ್ಲಿ ಮಕ್ಕಳನ್ನ ಒಂದು ಕಡೆ ಕೂರಿಸ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ದಾರೆ. ನೋಡಿ ನಿಯರ್ ಬಂದ್ವಿ ನಾವು ಇವಾಗ ಅಲ್ಲಿ ಹೋಗ್ಲಿಕ್ಕೆ, ಮೇಲೆ ಹೋಗ್ಲಿಕ್ಕೆ. ನಮ್ಗೆ ಐಸಲ್ಲಿ ಆಟ ಆಡೋದಕ್ಕೆ ಆಗ್ತಾನಿಲ್ಲ, ಚಳಿ ಇತ್ತಲ್ಲ. ತಡಿ ಆ ಕಡೆಯಿಂದ ಬರಬೇಕಾದ್ರೆ ಆಟ ಆಡೋಣ ಅಂದ್ಕೊಂಡಿದ್ದೆ, ತಪ್ಪಾಯಿತು. ನಾವು ಇಲ್ಲೇ ಆಟ ಆಡ್ಕೊಂಡು ಹೋಗ್ಬೇಕಿತ್ತು, ಟೈಮ್ ಆಗಿಬಿಡುತ್ತೆ ಅಂತ ಬೆಳಗ್ಗೆ ಹೋದ್ವಿ. ಇಲ್ಲಿ ನೋಡ್ತಾ ಇದ್ರೆ ಈ ಸೀನ್ನ ನನ್ನ ಮಗಳನ್ನ ಹತ್ರ ಎತ್ಕೊಂಡಿರೋದನ್ನ ಅವರಪ್ಪ ಭೂಮಿಗೆ ಬಂದ ಭಗವಂತ ಮೂವಿಲಿ ಲೋಕೇಶ್ ಅವರು ಪುನೀತ್ ರಾಜ್ಕುಮಾರ್ನ ಇದೇ ಥರ ಎತ್ಕೊಂಡು, ಅದು ಇದೇ ಪ್ಲೇಸಲ್ಲಿ ಐತಿರೋ ಪ್ಲೇಸಲ್ಲಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅದು ನೆನಪಾಗ್ತಿದೆ. ನೋಡಿ ಇಲ್ಲಿ ಗುಲ್ಮಾರ್ಗ್ ಬಂದ್ವಿ, ಬೋರ್ಡ್ ಇದೆ ನೋಡಿ. ಇವಾಗ ಇಲ್ಲಿಂದ ನಾವು ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಕೇಬಲ್ ಕಾರಿಗೆ 1000, ತುಂಬ ಎತ್ತರಕ್ಕೆ ಹೋಗ್ತೀನಿ. ಅದಕ್ಕಿಂತ ಸ್ವಲ್ಪ ಕೆಳಗೆ ನಾವು ಇರ್ತೀವಿ ಅಂದರೆ 800 ಮತ್ತು 800. ನೀವು ಯಾವುದಕ್ಕಾದರೂ ಹೋಗ್ಬೋದು, 800ಕ್ಕಾದರೂ ಹೋಗ್ಬೋದು, 1000ಕ್ಕಾದರೂ ಹೋಗ್ಬೋದು. ನಾವೆಲ್ಲೋ ಏನು ಎಲ್ಲದಕ್ಕೂ ದುಡ್ಡು ಮಾತ್ರ. ಚೆನ್ನಾಗಿ ದುಡ್ಡಿದ್ರೆ ಮಾತ್ರ ಇಲ್ಲಿಗೆಲ್ಲ ನೋಡೋಕೆ ಬರಬೇಕಪ್ಪ. ನೋಡಿ ಹೋಗ್ತಿದ್ವಿ. ಇವಾಗ ಮಾತ್ರ ವ್ಯೂ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಹೋಗ್ತಾ ಮೇಲೆ
ಕ್ರಿಸ್ಮಸ್ ಟ್ರೀ ಥರ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದ್ರ ಮೇಲೆಲ್ಲ ಐಸ್ ಬಿದ್ದಿರುತ್ತೆ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಮತ್ತು ಮನೆಗಳೆಲ್ಲ ಇದೆ ಇಲ್ಲೂ ಸಹ. ಅದೆಲ್ಲ ಕುರಿಗಾಯಿಗಳ ಮನೆ ಅಂತೆ, ಕುರಿ ಕಾಯ್ಲಿಕ್ಕೆ ಬರ್ತಾರಂತೆ, ಅವರೆಲ್ಲ ಮನೆ ಕಟ್ಕೊಂಡಿರ್ತಾರೆ, ಅವ್ರ ಮನೆ ಅಂತ ಹೇಳಿದರು. ನೋಡಿ, ಈ ಕಡೆಯಿಂದನೂ ಹೋಗ್ತಾ ಇದೆ, ಆ ಕಡೆಯಿಂದ ಬರ್ತಾ ಇದೆ. ಚೆನ್ನಾಗಿದೆ, ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸು. ನಾನು ಸೆಕೆಂಡ್ ಟೈಮ್ ಹೋಗ್ತಿರೋದು ಕೇಬಲ್ ಕಾರಲ್ಲಿ. ಫಸ್ಟು ಒಂದ್ಸಲ ಹರಿದ್ವಾರಲ್ಲಿ ಹೋಗಿದ್ದೆ, ಅದು ಬಿಟ್ಟರೆ ಇಲ್ಲಿ ಹೋಗ್ತಾ ಇರೋದು ಕೇಬಲ್ ಕಾರಲ್ಲಿ. ನಮ್ಗೆ ಆಸೆ ಇರುತ್ತಲ್ವ, ನಾವು ಫ್ಲೈಟಲ್ಲಿ ಹೋಗಬೇಕು, ಕೇಬಲ್ ಕಾರಲ್ಲಿ ಹೋಗಬೇಕು, ಹಡಗಲ್ಲಿ ಹೋಗಬೇಕು, ಎಲ್ಲ ಒಂದೊಂಥರ ಆಸೆ ಇರುತ್ತೆ ಒಬ್ಬೊಬ್ಬರಿಗೆ. ಪಾಪ ಒಬ್ಬೊಬ್ಬರು ಒಂದರಲ್ಲೂ ಹೋಗಿರೋದಿಲ್ಲ, ಒಬ್ಬೊಬ್ರು ಎಲ್ಲದರಲ್ಲೂ ಹೋಗಿರ್ತಾರೆ. ಆ ಥರ ಏನು ಮಾಡೋದು, ಅದೃಷ್ಟ. ಹೋಗ್ತಾ ಇದ್ದೀವಿ, ಸುಮಾರು ಒಂದು 10 ನಿಮಿಷ ಆಯಿತು ಹೋಗ್ಲಿಕ್ಕೇ. ಚೆನ್ನಾಗಿದೆ ಮಾತ್ರ ಎಕ್ಸ್ಪೀರಿಯನ್ಸ್. ನಾವು ಸುಮಾರು ಎಷ್ಟೋ ಅಡಿಗಳ ಎತ್ತರ ಹೋದ್ವಿ, ಸಾವಿರಾರು ಅಡಿ ಎತ್ತರಕ್ಕೆ ಹೋದ್ವಿ. ನೋಡಿ ಯಾವ ರೀತಿ ಕೆಳಗಡೆ ಇಲ್ಲಿ ಏನೇನು ಕುರಿಗಳ ಕಾಯಿ ಹೇಳಿದ್ನಲ್ಲ, ಕುರಿಗಳು ಕೂಡ ಹಾಕೋದು ಅವೆಲ್ಲ, ಅದಕ್ಕೆ ಆ ಥರ ಮಾಡ್ಕೊಂಡಿದ್ದಾರೆ. ಮನೆಗಳು ಅವ್ರದ್ದೆಲ್ಲ ಕುರಿಗಳ ಕಾಯೋರ ಮನೆಗಳು ಅದೆಲ್ಲ ಕುರಿಗಳ ಕೂಡಾಕ್ಲಿಕ್ಕೆ ಆ ಥರ ಮಾಡ್ಕೊಂಡಿದ್ದಾರೆ ಅಲ್ಲಿ. ಇದು ಸ್ವಲ್ಪ ತಿಂಗಳು ಅಷ್ಟೇ ಅಲ್ಲ, ಈಗ ಮೇ ಜೂನ್ ಮುಗಿಯುತ್ತೆ, ಆವಾಗ ಮತ್ತೆ ಮಾಮೂಲಿ ಕ್ಲೈಮೇಟ್ ಸ್ಟಾರ್ಟ್ ಆಗುತ್ತೆ. ಮಣ್ಣೆ ಇರುತ್ತೆ, ಇವಾಗ ಐಸ್ ಇದೆ, ಆಮೇಲೆ ಮಣ್ಣಿರುತ್ತೆ. ಹಾಗಾಗಿ ಎಲ್ಲ ಮತ್ತೆ ಕುರಿಗಳು ಬರ್ತಾರೆ. 800 6 ಮಂತ್ ಇರ್ತಾರೆ, 6 ಮಂತ್ ಹೋಗ್ತಾರೆ ಅನ್ಸುತ್ತೆ. ಹೌದಾ? ಕೇಬಲ್ ಕಾರ್ಗಳು ಒಂದಲ್ಲ ಎರಡು ಅಲ್ಲ, 100 ಇದಾವಪ್ಪ. ಸಿಕ್ಕಾಪಟ್ಟೆ ಕಡಿಮೆ ಇರ್ಬೋದು ಅನ್ಕೊಂಡಿದೆ. ನಾವು ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಜನ ರಶ್ ಇರಲಿಲ್ಲ, ಬಟ್ ಬರಬೇಕಾದ್ರೆ ಎಷ್ಟೊತ್ತು 1 ಅವರ್ ಮೇಲೆ ಕ್ಯೂ ನಿಂತಿದ್ದೀವಿ ನಾವು. ಅಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಚಳಿ ನಿಂತಿದ್ವಿ. ನೋಡಿ, ಎಲ್ಲರೂ ಶೂ ಹಾಕಿದ್ದೀವಿ. ಏನಕ್ಕಿಂತ ತಗೊಳ್ಳೋರು ತಗೊಂಡ್ರು, ಉದ್ದದ ಕೋಟು. ನಾನಂತೂ ತಗೊಳ್ಳಿಲ್ಲ, ಶೂ ಮಾತ್ರ ಎಲ್ಲರೂ ತಗೊಂಡ್ವಿ. ಆದರೂ 300 ಒಬ್ಬೊಬ್ಬರಿಗೆ ಅಂದರೆ ಸಿಕ್ಕಾಬಟ್ಟೆ ಜಾಸ್ತಿ ಆಯಿತು. ಇನ್ನೊಂದು 200ಗೆ ಎಷ್ಟು ದುಡ್ಡು ಅರ್ನ್ ಮಾಡ್ತಾರೆ ಅವರು ಅಂದ್ಕೊಂಡೆ ನಾನು. ಎಲ್ಲ ಮೋಸ, ಅವ್ರದ್ದೇ ಕಾರು, ಅವ್ರದ್ದೇ ಜರ್ಕಿನು, ಶೂವು ಎಲ್ಲ ಬರೀ ಅಲ್ಲಲ್ಲೇ ಸಿಕ್ಕಾಬಟ್ಟೆ ಮೋಸ. ನೋಡಿ, ಬಂದ್ವಿ ಹತ್ರ, ಇವಾಗ ಇಳಿತೀವಿ. ಬಂದ್ವಿ ಔಟ್ ಸೈಡು. ಇಲ್ಲೇ ನಾನು ಬಿದ್ದಿದ್ದು, ಇಲ್ಲೇ ಜಾಗ ಬಿದ್ದುಬಿಟ್ಟೆ, ಕೆಳಗೆ ಹೋಗ್ಬಿಟ್ಟಲ್ಲಿ ಎಲ್ಲ ಬೀಳೋದು ನೋಡಿ ನಗ್ತಾ ಇದ್ದೆ. ನಾನು ಬಿದ್ದುಬಿಟ್ಟೆ, ಕಾಲು ಇಟ್ಟು ಸತಿ ಜಾರುತ್ತೆ. ತುಂಬ ಜನ ಕಪಲ್ಸ್ ಬಂದಿರೋದು, ಫ್ಯಾಮಿಲಿ ಬಂದಿರೋದು ಬೇರು, ನಾವೇ ಫ್ಯಾಮಿಲಿ ಬಂದಿರೋದು. ಬರೋದು ಕಡಿಮೆನೇ, ಎಲ್ಲರೂ ಇಲ್ಲ ಫ್ರೆಂಡ್ಸ್ ಜೊತೆ ಬರ್ತಾರೆ, ಇಲ್ಲ ಕಪಲ್ಸ್ ಫ್ಯಾಮಿಲಿ ಅಂದರೆ ಪೇರೆಂಟ್ಸು, ಸಿಸ್ಟರ್ ಆ ಥರ ಖಂಡಿತ ಯಾರೂ ಬರೋದಿಲ್ಲ. ಬಂದರೆ ಅದೇ ಗಂಡ ಹೆಂಡತಿ ಮಕ್ಕಳು ಬರ್ಬೋದು ಅಷ್ಟೇ. ಇದಕ್ಕಿಂತ ಎತ್ತರ ಪ್ರದೇಶ ಇದೆ, ಅಲ್ಲಿ ಹೋದರೆ ನೋಡಿ, ಅಲ್ಲಿ ಬಟ್ ಅಲ್ಲಿ ಸಂಜೆ ಆಗುತ್ತೆ, ನನಗೆ ಅಲ್ಲೇ ಸುಸ್ತಾಗ್ತಾ ಇತ್ತು. 1 coffee, 2 coffee, 1 kava sir. Kava kitty? 3, 2 kava, 1 coffee. ತುಂಬ ಚಳಿ ಆಗ್ತಾಯಿತ್ತು, ಸುಸ್ತಾಗ್ತಾಯಿತ್ತು. ಕಾಫಿ ಕುಡಿಯೋಣ ಅಂತ ಬಂದ್ವಿ. 1 ಕಾಫಿಗೆ ಕಮ್ಮಿ ಅಂದರು, ಇಲ್ಲಿ 250 ಮೇಲಿತ್ತು. ಇನ್ನು ನೆಕ್ಸ್ಟು ನಾವು ಫೋಟೋಸ್ ಕ್ಯಾಪ್ಚರ್ ಮಾಡೋಣ ಅಂದರೆ ಫೋಟೋಸೇ ಸರಿಯಾಗಿ ಬರ್ತಿರಲಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. 10 ತೆಗೆದ್ರೆ 1 ಮಾತ್ರ ಕ್ಲಿಯರಾಗಿ ಬರ್ತಿತ್ತು, ಅದು ಯಾಕೋ ಕತ್ಲೆನೇ ಬರ್ತಿತ್ತು ಎಲ್ಲ ಫೋಟೋಸ್ಗಳು.
ಕೊನೆಗೆ ನಾವು ಬೇರೆಯವ್ರ ಹತ್ರನೂ ತೆಗ್ಸಿದ್ವಿ. ನನ್ನ ಫೋನಲ್ಲ ಅಂತ ನನ್ನ ಹಸ್ಬೆಂಡು, ನಮ್ಮಮ್ಮ, ನನ್ನ ಸಿಸ್ಟರ್ ಎಲ್ಲ ಫೋನಲ್ಲೂ ಅದೇ ಥರ ಬರ್ತಿತ್ತು, ಬ್ಲ್ಯಾಕೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಕೊನೆಗೆ ಒಂದೊಂದು ಮಾತ್ರ ಚೆನ್ನಾಗಿರೋದು ಫೋಟೋಸ್ ಬಂತು ಅಷ್ಟೇ. ಈ ಬೇರೆಯವ್ರ ಕೈಲಿ ತೆಗೆಸಿದ್ದು ಅಷ್ಟೇ ಫುಲ್ ಬ್ಲ್ಯಾಕ್ ಕಲ್ಲರೇ ಬಂದಿದೆ ನನಗೆ ಎಲ್ಲ ಫೋಟೋಸ್ ನೋಡಿ. ಫ್ಯಾಮಿಲಿ ಫೋಟೋಸ್ ಎಲ್ಲ ಸಿಕ್ಕಾಬಟ್ಟೆ ಬೇಜಾರಾಯಿತು. ನನ್ನ ಮಗಳಂತೂ ತುಂಬ ಅಳ್ತಾ ಇದ್ಲು. ಯಾಕೆ ಅಂದರೆ ಅವಳು ಶೂ ಒಳಗೆ ಐಸ್ ಎಲ್ಲ ಹೊರಟೋಗ್ಬಿಟ್ಟಿದೆ. ಅವಳಿಗೆ ತುಂಬ ಚಳಿ ಆಗ್ತಿದೆ, ಅವಳಿಗೆ ಮೊದಲೇ ಕೋಲ್ಡು, ಹುಷಾರಿರಲಿಲ್ಲ, ಅಳ್ತಿದ್ದಾಳೆ. ಅವಳಿಂದ ನಾವು ಸರಿಯಾಗಿ ಪ್ಲೇಸೇ ನೋಡೋಕ್ಕಾಗಲಿಲ್ಲ, ವಿಡಿಯೋನೂ ಮಾಡೋಕ್ಕಾಗಲಿಲ್ಲ, ಫೋಟೋಸು ತಗೊಳಕ್ಕಾಗಲಿಲ್ಲ. ಅವಳನ್ನೇ ಎತ್ಕೊಂಡು ಕೂರೋದಾಯಿತು ನೋಡಿ. ಅಮ್ಮ, ಸಿಸ್ಟರ್ ಮಕ್ಕಳು. ಕೊನೆಗೆ ನಾವೇ ಫೋಟೋಸು ಹೇಗೋ ತೊಗೊಂಡ್ವಿ. ಸುಮಾರು ಫೋಟೋಸು ಚೆನ್ನಾಗಿ ಬಂದೇ ಇಲ್ಲ. 100 ಫೋಟೋದಲ್ಲಿ ಇಷ್ಟು ಫೋಟೋ ಏನೋ ಚೆನ್ನಾಗಿ ಬಂದಿರೋದು ಅಷ್ಟೇ. ವೀಡಿಯೋಸ್ ಅಂತೂ ಮಾಡೋಕ್ಕಾಗ್ತಾಯಿಲ್ಲ. ನನ್ನ ಮಗಳು ಅಳ್ತಾ ಕೂತಿದ್ಲಲ್ಲ, ನಮ್ಮ ಹಸ್ಬೆಂಡ್ ಎತ್ಕೊಂಡು ಕೂತಿದ್ರು. ಅದರಲ್ಲಿ ನಮ್ಮ ಅಮ್ಮಂಗೂ ಸುಸ್ತು ಅಂತ ಹೇಳಿದ್ರು. ಅವನು ಸಹ ಒಂದು ಕಡೆ ಕೂರಿಸ್ಬಿಟ್ಟಿದ್ವಿ. ಕೊನೆಗೆ ನನ್ನ ತಂಗಿ ಮಗನೂ ಸಹ ಅವನಿಗೂ ಹುಷಾರಿರಲಿಲ್ಲ. ನನ್ನ ತಂಗಿ ಮಗನ ಅವಳು ಎತ್ಕೊಂಡು ಕೂತಿದ್ಲು. ನಾನು ಮತ್ತು ನನ್ನ ತಂಗಿ ಮಗಳು ಮಾತ್ರ ಖುಷಿಯಾಗಿ ಇರೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ಲು. ಪಾಪ ಅವಳು ನನಗೆ ಒಂದು ಸ್ವಲ್ಪ ವೀಡಿಯೋ ಇಷ್ಟು ದೂರ ಬಂದು ವೀಡಿಯೋಗಳು ತಗೊಳ್ಳಿಲ್ಲ ಅಂದರೆ ಹೇಗಪ್ಪ, ತುಂಬ ಬೇಜಾರಾಯಿತು. ಕೊನೆಗೆ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ತುಂಬ ಕ್ಯೂ ಇತ್ತು, ಸಿಕ್ಕಾಬಟ್ಟೆ 1 ಗಂಟೆ 1.5 ಗಂಟೆ ಟೈಮ್ ಕ್ಯೂವಲ್ಲಿ ನಿಂತು ಕೊನೆಗೆ ಬಂದ್ವಿ. ಕೆಳಗಡೆಗೆ ಬರ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ನಾವು ಕಾರಲ್ಲಿ ಅಷ್ಟು ದೂರ ಹೋಗ್ಲಿಕ್ಕಾಗಲ್ಲ ಅಂದ್ವಿ. ಮತ್ತೆ 2 ಕಿಲೋಮೀಟ್ರ್ ನಡೆದು ಆಗ ಫೋನ್ ಮಾಡಿದ್ದಕ್ಕೆ ಅವರೇ ಬಂದರು. ಎಲ್ಲ ಕಾರ್ಗಳ ಮೇಲೆ ಬರ್ತೀನಿ, ನೀವು ಯಾಕೆ ಬರ್ತಿಲ್ಲ ಅಂತ ಕ್ವಶನ್ ಮಾಡು ಅಂತ ಹೇಳಿದೆ. ಹಾಗಂಗೆ ಮಾಡಿದ್ದಕ್ಕೆ ಬಂದರು. ನನ್ನ ಮಾತು ನನ್ನ ಹಸ್ಬೆಂಡ್ ಅಂತೂ ಏನು ಕೇಳೋದೇ ಇಲ್ಲ. ನನ್ನ ಮಾತು ಕೇಳಿದಿದ್ರೆ ಅವರು ಆವಾಗಲೇ ಅಲ್ಲಿಗೆ ತುಂಬ ಟೈಮು ಉಳ್ಕೊಳ್ಳೋದು, ಸೇವ್ ಆಗೋದು, ಮನಿನೂ ಸೇವ್ ಆಗೋದು. ನನ್ನ ಮಾತುಗಳನ್ನ ಅವ್ರು ಕೇಳೋದೇ ಇಲ್ಲ. ಹೋಗುವಾಗ ವೀಡಿಯೋ ಮಾಡಿದ್ದೆ. ಇವಾಗ ನೋಡಿ ಬರಬೇಕಂದ್ರೆ ಆ ಕಡೆಯಿಂದ ವೀಡಿಯೋ ನೋಡಿ. ಈಗಾಗಲೇ ಸಾಯಂಕಾಲ ಆಗ್ಬಿಟ್ಟಿದೆ, ಕಾಣಿಸ್ತಿಲ್ಲ. ಅದು ಗಾಜು ಎಲ್ಲ ಇದಾಗಿದೆಯಲ್ಲ, ಅದಕ್ಕೆ. ಡೇ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು, ಈವ್ನಿಂಗ್ ಆಗೋಯ್ತಲ್ಲ, ಇವಾಗೆಲ್ಲ ಬ್ಲರ್ ಕಾಣಿಸ್ತಿದೆ ವಿಡಿಯೋ. ಇಟ್ಕೊಂಡು ಇವಾಗ ಬಂದ್ವಿ ಕೆಳಗೆ. ಇವಾಗ ಇಲ್ಲಿಂದ ಕಾರಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಐ ಲವ್ ಗುಲ್ಮಾರ್ಗ್ ಅಂತ ಬೋರ್ಡ್ ಇದೆ. ಇಲ್ಲೂ ಸಹ ಹೋಟೆಲ್ಗಳಿದೆ ಸ್ಟೇ ಆಗಲಿಕ್ಕೆ. ಇಲ್ಲೂ ಸಹ ಹೋಮ್ ಸ್ಟೇ ಎಲ್ಲ ಇದೆ ಅಪ್ಪ. ಇಲ್ಲಿ ಜಾಸ್ತಿ ದುಡ್ಡಂತೆ, ನಂಗೆ ಗೊತ್ತಿಲ್ಲ ಎಷ್ಟು ಕಾಸ್ಟು ಅಂತ ನಂಗೆ ಕೇಳೋಕ್ಕೂ ಹೋಗಲಿಲ್ಲ. ಬಟ್ ಇಲ್ಲಿ ಜಾಸ್ತಿ ಕಾಸ್ಟ್ ಅಂತ ಗೊತ್ತಾಯ್ತು ಅಷ್ಟೇ. ಈಗ ಬಂದು ಔಟ್ ಸೈಡು ನೋಡಿ, ಇದು ಮತ್ತೆ ಡಾಲ್ ಲೇಕು. ನಾವು ರೂಮ್ ವೆಕೇಟ್ ಮಾಡಿ ಹೋಗ್ತಾ ಇದ್ದೀವಿ ಡಾಲ್ ಲೇಕು. ನಾವು ಸುಮಾರು ಆಂಧ್ರವೇ ಹೋಗ್ತಾ ರೋಡಲ್ಲಿ ಹೇಳಿದ್ವಿ ನಾವು ಅಂಗಡಿಗೆ ಹೋಗ್ಬೇಕಂತ. ಕಾಶ್ಮೀರಿಂದ ತಂದಿರೋದು ಇದು ಫೇಮಸ್ ಸ್ವೀಟ್, ಅದು ಕೊಬ್ಬರ ಪೇಡ್ ಅಂತ. ಸೇಮ್ ಪುಟ್ಪುಟಾಣಿ ತೆಂಗಿನಕಾಯಿ ಇರುತ್ತಲ್ಲ, ಆ ಥರ ಇದೆ ತೆಂಗಿನಕಾಯಿದು ನೋಡಿ. ತಂದು ಎಷ್ಟು ತಿಂಗಳಾಯಿತು, ಇನ್ನೂ ಸಹ ಚೆನ್ನಾಗಿದೆ, ತಿನ್ನಲಿಕ್ಕೆ ಕೆಟ್ಟಿಲ್ಲ. ಇದು ಮಾಮೂಲಿ ಆಮ್ಲಾ ಕ್ಯಾಂಡಿ. ಇದು ಶಿಲಾಜಿತ್ ಅಂತ, ಆರ್ಗ್ಯಾನಿಕ್ ಶಿಲಾಜಿತ್. ಇದು ಹಾಲಿಗೆ ಹಾಕ್ಕೊಂಡು ಕುಡಿತಾರಂತೆ. ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ಏನೋ ಬೋನ್ಸ್ ಎಲ್ಲ ಗಟ್ಟಿ ಆಗುತ್ತೆ ಅಂತ. ಇನ್ನು ಕಾಶ್ಮೀರಿಗೆ ಹೋಗಿ ಕೇಸರಿ ಥರದೇನೆ ಇರೋಕ್ಕಾಗತ್ತಾ? ಸೊ ಆರ್ಗ್ಯಾನಿಕ್ ಕೇಸರ್ ಅಂತ ಇದೆ. ಜಸ್ಟ್ ಓನ್ಲಿ 1 ಗ್ರಾಮ್ ಇದೆ ಅಷ್ಟೇ, 1 ಗ್ರಾಮ್ ಇದೆ. ಇನ್ನೊಂದು ಇದು ಲೋಕಲ್ ಕೇಸರಿ ಅನ್ಕೋತೀನಿ. ಇದು ಕಡಿಮೆ ದುಡ್ಡು. ಏನಂದರೆ ಅಲ್ಲಿ ಶಿಮ್ಲಾದಲ್ಲೂ ಸಹ ಸೇಮ್ ಶಿಲಾಜಿತ್ತು, ಕೇಸರಿ ಎಲ್ಲ ತಗೊಂಡಿದ್ದು. ಬಟ್ ನಾವು ಮಾರ್ಲಿಕ್ಕೆ ಬರ್ತಾರಲ್ಲ ಅಲ್ಲಿ ತೊಗೊಂಡಿದ್ದು, ಹಾಗಾಗಿ ಇದು ಕಡಿಮೆ ದುಡ್ಡು. ಇದು ಜಸ್ಟ್ 1 ಗ್ರಾಮ್ಗೆ 500 ಅಂತ ಹೇಳಿದರು. ಇದು ಸ್ವೀಟ್ಸು ಕಾಶ್ಮೀರಿ ಫೇಮಸ್. ಇವೆಲ್ಲ ಶಿಮ್ಲಾದಲ್ಲಿ ಬಿಟ್ಬಿಟ್ಟು ನಾವು ಕಾಶ್ಮೀರದೆಲ್ಲ ತಗೊಂಡ್ವಿ. ಅಲ್ಲಿ ಬೇಡ ಅಂತಂದ್ಬಿಟ್ಟು ಶಿಮ್ಲಾದಲ್ಲಿ ತೊಗೊಳ್ಳಿಲ್ಲ, ಕಾಶ್ಮೀರಿಗೆ ಬಂದುಬಿಟ್ವಿ. ಇಲ್ಲಿ ಇಷ್ಟು ದೂರ ಬಂದು ಕಾಶ್ಮೀರ್ ಕೇಸರಿ ತೊಗೊಳ್ಳಿಲ್ಲ ಅಂದರೆ ಹೇಗೆ ಅಂತ ಎಲ್ಲ ತೊಗೊಂಡ್ವಿ, ಪರ್ಚೇಸ್ ಮಾಡಿದ್ವಿ. ಮತ್ತು ಇನ್ನೊಂದು ಏನಂದರೆ ನಾವು ಸುಮಾರು ಬೇರೆ ಎಲ್ಲ ಥಿಂಗ್ಸ್ ಎಲ್ಲ ತೊಗೊಂಡ್ವಿ.
ಬಟ್ ಇದು ಅಲ್ಲಿ ಬಂದಿದ್ದಕ್ಕೆ ಡ್ರೈ ಫ್ರೂಟ್ಸ್ ಫೇಮಸ್ಸು, ಹಾಗಾಗಿ ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ಇಲ್ಲಿ ಕಂಪೇರ್ ಮಾಡಿದ್ರೆ ಡೆಲ್ಲಿಲೇ ಕಮ್ಮಿ ಸಿಕ್ತಿತ್ತು, ಬೇಡ ಅಂದ್ವಿ. ನೋಡಿ ಯಾವ ರೀತಿ ಕ್ಲೈಮೇಟ್ ಇದೆ ಅಂದರೆ ನೈಟು ಸಿಕ್ಕಾಬಟ್ಟೆ ಚಳಿ, ಯಾವ ರೀತಿ ತುಂಬ ಮಂಜಿದೆ. ಸೊ ನಾವು ಇವಾಗ ಚಂಡೀಗಢ್ಗೆ ಹೋಗ್ತಿದ್ದೀವಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.